ಮೇಲಾಗಿ ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಸುದೀಪ್ ಸರ್ ಬಂದು ನಿಮ್ಮ ಸಿನಿಮಾ ಟ್ರೈಲರ್ನ ಸೆಲೆಬ್ರೇಟ್ ಮಾಡಿದ್ದು ಒಂದು ಎಕ್ಸೆಪ್ಟ್ ಆದರೆ, ಇನ್ನೊಂದು ನೀವು ಅವ್ರಿಗೆ ಹಗ್ ಮಾಡೋ ಮೂಮೆಂಟಲ್ಲಿ ಆ ಒಂದು ಸಣ್ಣ ಎಮೋಷ್ನಲ್ ಬಾಂಡಿಂಗ್ ನಾನು ಅಬ್ಸರ್ವ್ ಮಾಡ್ತೀನಿ. ಅದು ಫ್ಯಾಂಟಾಸ್ಟಿಕ್ ಬಾಂಡಿಂಗು. ಅದನ್ನು ನೀವು ಹೇಳಬೇಕು ನನಗೆ. ಅಂದರೆ ಇಟ್ಸ್ ಬೀನ್ 10 years ನಾನು ಅವ್ರನ್ನ ಮೀಟ್ ಮಾಡಿ ಸ್ಟೇಜ್ ಮೇಲೆ ಫಸ್ಟ್ ಟೈಮ್ ಆ್ಯಕ್ಚುಲಿ ಮೀಟಾಗಿ ಮಾತಾಡ್ಸಿದ್ವಿ ಬಿಗ್ ಬಾಸ್ ಸ್ಟೇಜ್ ಮೇಲೆ. ಅದಕ್ಕಿಂತ ಮುಂಚೆ CCL ಪ್ರಾಕ್ಟೀಸ್ಗೆ ಅಂತ ಹೋಗಿದ್ದೆ, ಸಿನಿಮಾ ಆಗಲಿಲ್ಲ, ವಾಪಸ್ ಕಳಿಸಿದ್ರು, ಅಲ್ಲೂ ರಿಜೆಕ್ಟ್ ಮಾಡಿದ್ರು. ಬಿಗ್ ಬಾಸ್ಗಿಂತ ಮುಂಚೆ ನನಗೆ ಹಿ ವಾಸ್ ಅನ್ ಆ್ಯಕ್ಟರ್, ಸ್ಟಾರ್ ಆ್ಯಕ್ಟರ್ ಆತ. ಬಟ್ ಬಂದ ಮೇಲೆ ಒಂದು ಅವ್ರು ನಮ್ಮನ್ನು ಮನೆಗೆ ಕರೆದು ಟ್ರೀಟ್ ಮಾಡಿದಿರ್ಬೋದು, CCL ಟೈಮಲ್ಲಿ ನಮ್ಮ ಬಾಂಡಿಂಗ್ ಇರ್ಬೋದು. ನಮಗೆ ಯಾವುದೋ ಒಂದು ವಿಷಯದಲ್ಲಿ ಈಗ ಇಫ್ ಯು ಆರ್ ಎ ಗುಡ್ ಬೌಲರ್ ನಮಗೆ ಪ್ರಿಫರೆನ್ಸ್ ಕೊಡ್ತಾರೆ, ಇಫ್ ಯು ಬ್ಯಾಟ್ ವೆಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅವರಲ್ಲಿರೋ ಜೆನ್ಯೂನಿಟಿ, ಒಂದು ತುಂಬ ಒಳ್ಳೆ ಮನಸ್ಸಿದೆ ಅವ್ರಿಗೆ. ಆ ಮನಸ್ಸು ತಗೊಂಡು ನಾವಿರಬೇಕು. ಆಗ ಅವರೇ ನಿಮ್ಮನ್ನು ಪ್ರೀತಿಸಕ್ಕೆ ಶುರು ನಮ್ಮ ಹುಡುಗ ಅನ್ನೋ ಪದ ಇದೆ ಗೊತ್ತಾ, ಅದು ಬಹಳ ಆಪ್ತವಾದಂಥ ಪದ, ನಮ್ಮ ಹುಡುಗ ಚಂದನ್. ಬಿಕಾಸ್ ನಾವು ಮನಸ್ಸಿಂದ ಅವ್ರಿಗೆ ಯಾವುದೂ ಕೆಟ್ಟದ್ದು ಮಾತಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ಎಲ್ಲೂ ಇವತ್ತು ಅವ್ರಿಗೆ ನಾನು ಸರ್ ಅಂತ ಕರಿತೀನಿ, ಯಾಕಂದರೆ ನನಗೆ ಅದೊಂದು ಗೌರವ ಅನ್ನೋ ಶೀಲ್ಡ್ ಇದೆ ಮಧ್ಯ, ನಾನು ಅದನ್ನು ಕ್ರಾಸ್ ಮಾಡಿ ಮಾತಾಡಲ್ಲ. ಸೊ ಅದಕ್ಕೆ ಅವ್ರ ಫ್ಯಾಮಿಲಿನೇ ಇರ್ಬೋದು, ಬಟ್ ಐ ಸ್ಟಿಲ್ ಕಾಲ್ ಹಿಮ್ ಸರ್. ಮೇಲಾಗಿ ಮೊನ್ನೆ ಒಂದು ಲೈನ್ ಅಂಡರ್ಲೈನ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಗ್ತದ. ಆ್ಯಂಕರ್ ಹೇಳ್ತಾರೆ ಸುದೀಪ್ ಸರು, ಇಷ್ಟೊತ್ತು ನೀವು ಚಂದನ್ನು ನನ್ನ ಬಗ್ಗೆ ಮಾತಾಡಿದ್ದನ್ನು ಹೇಳಿದ್ರಿ, ಚಂದನ್ ನನಗೂ ತುಂಬ ಮಾಡಿರ್ತಾರಲ್ಲ ಅದನ್ನು ಸ್ವಲ್ಪ ಕೇಳಿ ಅಂತಂದ್ರು. ಅಂದರೆ ಅವರು ಇದೆಲ್ಲವೂ ಹೇಳಬೇಕು ಅಂತಿಲ್ಲ, ಬಟ್ ಅದು ಹೇಳುವಂತಹ ಒಂದು ಮನಸ್ಥಿತಿ, ಆ ಒಂದು ಪ್ರಯತ್ನ ಒಂದು ದೊಡ್ಡ ವೇದಿಕೆ ಮೇಲೆ ಅಂತಂದಾಗ ಇವನ್ ಸುದೀಪ್ ಸರ್ ಕೂಡ ವೆರಿ ಕ್ಲೀನ್ ಹಾರ್ಟೆಡ್ ಅಂತ ಗೊತ್ತಾಗುತ್ತೆ. ಅವರು 99% ಮಾಡಿದರೆ ನಾವು 1% ಮಾಡಿರ್ತೀವಿ ಅಷ್ಟೇ, ನಮ್ಮ ಕೈಲಾಗಿದ್ದಷ್ಟೇ. ನಮ್ದು ಯಾವುದೋ ದೊಡ್ಡದಿರಲ್ಲ. ನನಗನ್ಸೋದು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಈಗ ಯಾರಿದ್ದಾರೆ ಅವ್ರಿಗೆ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ರು, ಈಗ ಅಂಬರೀಷ್ ಅಣ್ಣ ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಅವ್ರ ಮೇಲೆ ಏನು ಭಕ್ತಿ ಭಾವನೆಗಳು ಅಭಿಮಾನ ಇಟ್ಕೊಂಡಿದ್ರು. ನಮ್ಗೆ ಇವರು ತುಂಬ ಒಳ್ಳೆ ಪಾಯಿಂಟ್, ಇದು ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್. ನನಗೆ ಇವರು, ನಿಮ್ಗೆ ಎಷ್ಟು ಜನ ಸೂಪರ್ ಸ್ಟಾರ್ ಜೊತೆ ಎಷ್ಟು ಜನ ಇರ್ತಾರೆ ಹೇಳಿ? ಒಬ್ಬರು ಸೂಪರ್ ಸ್ಟಾರ್ ನಮ್ಮನ್ನು ಕರೆದು ಮಾತಾಡ್ಸ್ತಿದ್ದಾರೆ ಜೊತೆಗೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಒಬ್ಬರು ವಿಜಯ್ ಅಂತ ಇಟ್ಕೊಳ್ಳೋಣ, ತಮಿಳಲ್ಲಿ ವಿಜಯ್, ಆ ಸೂಪರ್ ಸ್ಟಾರ್ಗೆ ಒಂದು 4 ಜನ ಫ್ರೆಂಡ್ಸ್ ಇದ್ದಾರೆ. ಈಗ ಯೋಚನೆ ಮಾಡಿ, ಆ 4 ಜನ ಎಷ್ಟು ಲಕ್ಕಿ ಅನ್ಸಲ್ವ? ಹೌದು. ಸೊ ಯು ಟೆಲ್ ಮೀ. ಹೌದು, ಯಾಕಂದ್ರೆ ನಾವು ಇಲ್ಲೇ ಇರೋದ್ರಿಂದ, ನಾವು ಕನ್ನಡದವರಾಗಿರೋದ್ರಿಂದ ನಮ್ಮ ಬಗ್ಗೆ ಹಂಗೆ ಫೀಲ್ ಆಗಲ್ಲ. ಬಟ್ ಐ ಫೀಲ್ ವೆರಿ ಲಕ್ಕಿ ಬೀಯಿಂಗ್ ವಿತ್ ಹಿಮ್. ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಪಾಪ ಕಷ್ಟಪಡ್ತೀನಿ, ನಾವು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ. ಸೊ ನಾನು ಹೇಳಿದ್ನಲ್ಲ, ನಮ್ಮ ಸೀನಿಯರ್ಸ್ಗೆ ಅವರ ಸೀನಿಯರ್ಸ್ ಮೇಲೆ ಏನು ರೆಸ್ಪೆಕ್ಟ್ ಇತ್ತು, ಬಿಕಾಸ್ ನಾವು ಅವ್ರನ್ನ ನೋಡಿಲ್ಲ, ವಿಷ್ಣು ಸರ್ನ ಡೈರೆಕ್ಟಾಗಿ ನೋಡಿಲ್ಲ, ಅಣ್ಣವ್ರನ್ನ ನೋಡಿಲ್ಲ. ನಾವೆಲ್ಲ ಮೈಸೂರಲ್ಲಿ ಇದ್ವಿ ಆಗ. ಸೊ ನಮಗೆ ಸಿಕ್ಕಿರೋದು ನಮ್ಮ ಸೀನಿಯರ್ಸ್ ಇವರು, ಆ್ಯಂಡ್ ಇವ್ರನ್ನ ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಇಲ್ಲ, ನಿಮ್ಮ ಮಾತಲ್ಲಿ ತುಂಬ ವೇಟ್ ಇದೆ. ಅಂದರೆ ಈಗಿನ ಅಪ್ಕಮಿಂಗ್ ಎಲ್ಲ ಕಲಾವಿದರು ಇದನ್ನು ತಲೆ ಇಟ್ಕೋಬೇಕು. ಅಂದರೆ ಗೆಲ್ಲೋದು ಸೋಲೋದು ಬೇರೆ ವಿಚಾರ, ಬಟ್ ನಮ್ಮ ಸೀನಿಯರ್ಸ್ ಮಾಡೋದಂಥದ್ದನ್ನು, ನಮ್ಮ ಸೀನಿಯರ್ಸ್ ನಮ್ಮ ಜೊತೆ ಇರೋದನ್ನು ನಾವು ವಿತ್ ಗ್ರ್ಯಾಟಿಟ್ಯೂಡ್ ನಾವು ನೆನೆಸ್ಕೊಂಡಾಗ ನಮಗೆ ಒಳ್ಳೆ ದಾರಿ ಓಪನ್ ಆಗುತ್ತೆ. ಅದು ನನಗೆ ನಿಮ್ಮ ಮಾತಲ್ಲಿ ಕಾಣಿಸ್ತಿದೆ. ಒಂದು ಕೆಂಪೇಗೌಡ ಎಡಿಟ್ ನೋಡಿ ನಾನು ಸರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಬಗ್ಗೆ ಕೇಳಿದೆ, ಲೈಕ್ ಸರ್ ಇದು ಇಷ್ಟು ಫಾಸ್ಟ್ ಆಗಿದೆ, ಅವರೇ ಕೂತ್ ಫಿನಿಶ್ ಮಾಡಿದಂತ ಎಡಿಟ್. ಐ ಮೀನ್ ಕೂತಂದ್ರೆ ಅವ್ರು ಮಾಡಿದ್ದು, ಅವರೇ ಫೈನಲ್ ಡಿಸಿಷನ್ ಅವರೇ ತಗೊಂಡು. ಎಷ್ಟು ಫಾಸ್ಟ್ ಆಗಿದೆ, ಎಷ್ಟು ಅದ್ಭುತವಾಗಿದೆ ಅದು ಆ್ಯಕ್ಚುಲಿ. ಸೊ ಈ ಥರದ್ದೆಲ್ಲ ಇನ್ಪುಟ್ಸ್ ತುಂಬ ಸಿಗುತ್ತೆ ನಿಮಗೆ, ಕಲ್ತ್ಕೊಳ್ಳೋಕ್ಕೇನು. ನಿಜ. ಫ್ರೀ ಅಡ್ವೈಸ್, ವ್ಯಾಲ್ಯೂಯಬಲ್ ಫ್ರೀ ಅಡ್ವೈಸಸ್. ಆಮೇಲೆ ಅವರು ಕೂಡ ಇಂಡಸ್ಟ್ರಿಗೆ ಬಂದಾಗ ಸ್ಪರ್ಶಗಿಂತ ಮುಂಚೆ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರು, ಸ್ಪರ್ಶ ಮೂಲಕ ಆ್ಯಸ್ ಅ ಲೀಡ್ ಆಗಿ ಬಂದು ಹುಚ್ಚ ಮಾಡಿದರು. ಅದರ ನಂತರ ಆಟೋಗ್ರಾಫ್ ಮಾಡೋ ಟೈಮಲ್ಲಿ ಇವನ್ ಆಟೋಗ್ರಾಫ್ ನೋಡಿದಂತಹ ಚಿರಣ್ ಅವರು ಕೂಡ ನನಗಿಂತಲೂ ಚೆನ್ನಾಗಿ ಮಾಡಿ ಸುದೀಪ್ ಅಂತ ಅವಳದಂಥ ಹಿಸ್ಟ್ರಿ ನಾವು ನೋಡೋದಂಥ ಬ್ರಿಲಿಯಂಟ್ ಆ್ಯಕ್ಟರ್, ಫ್ಯಾಂಟಾಸ್ಟಿಕ್ ಅಲ್ಲ ಸುದೀಪ್ ಸರ್? ಬ್ರಿಲಿಯಂಟ್ ಆ್ಯಕ್ಟರ್ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲಾಗಿ ನಿಮ್ಮ ಫ್ಲರ್ಟ್ ಸಿನಿಮಾದಲ್ಲಿ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ, ನಾವು ಅದನ್ನು ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡ್ತೀವಿ. ಬಟ್ ಆ ಹಾಡು ಬಂದಾಲೇ ನಾವು ವಾವ್ ಬ್ರೋ, ಚಂದನಿಗೆ ಇದೊಂದು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂತ ಅಂದ್ಕೊಂಡ್ವಿ. ನೀವೇನಂತೀರೋದಕ್ಕೆ? 100% ಸರ್, ಪ್ಲಸ್ ಅಲ್ಲ, ಇದು ಇಸ್ ಲೈಕ್ ಒಂದು ಸಿನಿಮಾ ಒಂದು ಕಡೆ ಆದರೆ ಆ ಹಾಡು ಒಂದು ಕಡೆ, ಆ ಥರ ಹೇಳ್ಬೋದು. ಮೇಲಾಗಿ ಆ ಹಾಡಲ್ಲಿ ಚಂದನ್ಗಿಂತಲೂ ಗಿರಿ ಹೈಲೈಟ್ ಆಗ್ತಾರೆ. ಹಾಂ, ನಮ್ಮ ಸಿನಿಮಾಲಿ ಸರ್, ಎಂಟೈರ್ ಸಿನಿಮಾಲಿ ಎಲ್ಲರೂ ಸ್ಟ್ರಾಂಗ್ ಪಿಲ್ಲರ್ಸ್, ಎಲ್ಲರದು. ನನ್ನಗೋಸ್ಕರ ನಾನು ಕತೆ ಬರ್ಕೊಂಡೇ ಇಲ್ಲ.
ಅಫ್ಕೋರ್ಸ್ ಕೃಷ್ಣನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರಾಬ್ಲಮ್ ಅದು ಇದು ಅಂತ ಇದೆ. ಬಟ್ ಎಲ್ಲರೂ ನೀವು ಯಾರು ಸಾಧು ಸರ್ಗಿಂತ ಹೈಲೈಟ್ ಆಗಿದ್ದಾರೆ ಟ್ರೈಲರಲ್ಲಿ ನಿಮಗೆ, ಅವಿನಾಶ್ ಸರ್ಗಿಂತ ಹೀರೋ ಹೈಲೈಟ್ ಆಗಿದ್ದಾರೆ ನನ್ಗನ್ಸಿಲ್ಲ. ಒಂದು ಶಾರ್ಟಲ್ಲಿ ಶ್ರುತಿ ಅಮ್ಮ ನಿಮ್ಗೊಂದು ರಿಯಾಕ್ಷನ್ ಕೊಡ್ತಾರೆ, ಅದು ನಾನು ಅಬ್ಸರ್ವ್ ಮಾಡಿದೆ ಆ್ಯಕ್ಚುಲಿ, ತುಂಬ ಮೈನ್ಯೂಟ್ ಆಗಿ ತುಂಬ ಕಾಂಪ್ಯಾಕ್ಟ್ ಅಲ್ಲಿ, ಅದು ಆ ಒಂದು ಶಾರ್ಟ್ ಏನೋ ಒಂದು ಕಥೆ ಹೇಳುತ್ತೆ. ನಿಮಗೆ ಸೈಕಿಕ್ ಥ್ರಿಲ್ಲರ್ ಅಂದಾಗ ಒಂದು ಶಾರ್ಟ್ಸ್ ಹೋಗುತ್ತೆ, ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಡಿಫ್ರೆಂಟ್ ಲುಕ್ಸಲ್ಲಿ ಅದಷ್ಟು ಸ್ಟೋರಿಗಳಿದೆ ಅದರಲ್ಲಿ. ನಾವು ತೋರಿಸಿರೋದು ಬರೀ ಫಸ್ಟ್ ಹಾಫ್ದು ಒಂದು 20-30 ಮಿನಿಟ್ಸಲ್ಲಿ ಕಟ್ ಮಾಡಿರೋ ಟ್ರೈಲರ್ ಆ್ಯಕ್ಚುಲಿ. ಇವನ್ ಡೈರೆಕ್ಷನ್ ಜೊತೆಗೆ ಪ್ರೊಡಕ್ಷನ್ ಕೂಡ ದೊಡ್ಡ ಮಟ್ಟಕ್ಕೆ ನೀವು ಈ ನಮ್ಮ ಸಿನಿಮಾಲಿ ತುಂಬ ಪಿಲ್ಲರ್ಸ್ ಇದೆ ಆ್ಯಂಡ್ ಐ ವಾಂಟ್ ಎಲ್ಲ ಪಿಲ್ಲರ್ಸ್ಗಳೂ ಸ್ಟ್ರಾಂಗ್ ಆಗಿರಬೇಕು ಅಂತ. ಬಿಕಾಸ್ ಯು ಆರ್ ನಾಟ್ ಸುದೀಪ್ ಸರ್ ಆರ್ ದೊಡ್ಡ ಸೂಪರ್ ಸ್ಟಾರ್ ಅಲ್ಲ ನಾನು. ಐ ನೀಡ್ ಸಪೋರ್ಟ್. ದಟ್ಸ್ ವೈ ನಾನು ಸಾಧು ಸರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು, ಮೂಗ್ ಸುರೇಶ್ ಅವ್ರು ಇರ್ಬೋದು, ಗಿರಿ, ನಿಮಿಕಾ, ವಿನಯ್ ಗೌಡ ಈಸ್ ಮೈ ಬ್ರದರ್, ಆ್ಯಂಡ್ ಎಲ್ಲ ಅರವಿಂದ್ ರಾವ್ ಇರ್ಬೋದು, ಎಲ್ಲರನ್ನೂ ಒಂದು ಸ್ಟ್ರಾಂಗ್ ಪಿಲ್ಲರ್ಗಳನ್ನ ನಿಲ್ಸ್ಕೊಂಡು ಮಾಡಿರೋದು, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್. ಐ ವಾಂಟ್ ಟು ಮೆನ್ಷನ್ ಪ್ಲೀಸ್ ನಮ್ಮ ವೇಣು ಸರ್, ಉಪೇಂದ್ರ ಸರ್ ಅವರ ಸಿನಿಮಾದಿಂದ ಶುರು ಮಾಡಿರೋದು ಎ ಫಿಲಂ ಪುಟದಲ್ಲಿ ಇರುವಂತ ಒಬ್ಬ ಡಿಒಪಿ. 25, 26, 28 ವರ್ಷ ಆಗಿದೆ ಅವರು ಎ ಫಿಲಂ ಮಾಡಿ. ಎ ಫಿಲಂ ಕ್ಯಾಮ್ರಾಮನ್ ಅವರು. ಸೊ ಅವರ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಇನ್ಪುಟ್ಸ್ ಆಯಿತು. ನೀವು ಗೊತ್ತಿಲ್ಲ, ಫ್ಲ್ಯಾಟಲ್ಲಿ ಒಂದು ಸೀನ್ಸ್ ಇದೆ, ಫ್ಲ್ಯಾಟಿಗೆ ಜನರೇಟರ್ ತೊಗೊಂಡೋಗಲ್ಲ, 21st ಫ್ಲೋರಲ್ಲಿ ಇರೋದು. ಓಕೆ, ವಿತೌಟ್ ಲೈಟ್ಸ್ ಎಷ್ಟು ಚೆನ್ನಾಗಿ ತೋರಿಸಿದ್ರೆ ನಮ್ಮನ್ನ ನೋಡಿ ಅಲ್ವಾ. ಏನು ಲೈಟ್ಸೇ ಯೂಸ್ ಮಾಡಿಲ್ಲ. ಮೇಲಾಗಿ ನಾನು ಮೇಕಿಂಗ್ ಮಾಡೋಂಥ ಟೈಮಲ್ಲಿ ಬಂದಿದ್ದೆ, ನಾನು ಸುರೇಶ್ ಗೌಡ್ರ ಸ್ಟುಡಿಯೋಗೆ ಬಂದಿದ್ದೆ. ನನಗೆ ಅಲ್ಲಿ ಕಾಣಿಸಿದ್ದು ತುಂಬ ಜನ ರಾಶಿ ಕಲಾವಿದರನ್ನು ಚಂದನ್ ಹ್ಯಾಂಡಲ್ ಮಾಡ್ತಾ ಇದ್ದ ರೀತಿ ನಾನು ಅಬ್ಸರ್ವ್ ಮಾಡಿದೆ. ಒಂದು ಎರಡನೇದ್ದು, ಆ ಶಾರ್ಟ್ಸಲ್ಲೂ ಕೂಡ ಕಾಂಪ್ರಮೈಸ್ ಆಗ್ತಿಲ್ಲ, ನೀವು ಅದೇ ಥರ ಬೇಕು ಅಂತಂತೀರಿ. ಈ ಥರದೊಂದು ಸ್ಟ್ರಾಂಗ್ ಕನ್ವಿಕ್ಷನ್ ಬರೋದಕ್ಕೆ ಚಂದನ್ಗೆ ಬಲವಾದ ಕಾರಣ ಏನಾದ್ರು ಇದೆಯಾ? ಅಂದರೆ ಸುಮಾರು ವರ್ಷದಿಂದನೇ ಆ ಪ್ರಯತ್ನ ಮಾಡಿದ್ರಿ ಡೈರೆಕ್ಷನ್ ಮಾಡಬೇಕು ಅಂತ? ಇಲ್ಲ, ನಾನು ಸ್ಕ್ರಿಪ್ಟ್ ಇಟ್ಕೊಂಡು ಶಾರ್ಟ್ಸ್ ಡಿವೈಡ್ ಮಾಡ್ಕೊಳ್ತಾ ಇದ್ದೆ ಮನೆಯಲ್ಲಿ. ಸೊ ಒಂದು ಈಗ ಟುವರ್ಡ್ಸ್ ಜಡ್ಜ್ 2 ಕ್ಯಾಮ್ರಾ ತರಿಸಿದ್ದೆ, ಇಟ್ಟರೆ ಆ ಒಂದು ಶಾರ್ಟ್ಸ್ಗಳೆಲ್ಲ ಒಂದೇ ದಿನದಲ್ಲಿ ಫಿನಿಶ್ ಮಾಡಿ. ಓಕೆ, ಸೂಪರ್. ವ್ಯೂ ಪಾಯಿಂಟ್, ಜಡ್ಜ್ ವ್ಯೂ ಪಾಯಿಂಟಲ್ಲಿ ಇಟ್ಟರೆ ಅದಷ್ಟು, ಬಿಕಾಸ್ ನನ್ನ ಬಡ್ಜೆಟ್ ತುಂಬ ಕಡಿಮೆ ಇದೆ ಅಲ್ವಾ. ಸೊ ಅಷ್ಟು ಜನ ಆರ್ಟಿಸ್ಟ್ ಅಲ್ಲಿ ತುಂಬ ಕಾಸ್ಟ್ಲಿ ನನಗೆ ಡೇ ಶೂಟ್, ಕೋರ್ಟ್ ಸೀನ್ಸ್ ಆಬ್ವಿಯಸ್ಲಿ. ಸೊ ಎಲ್ಲ ಫಾಸ್ಟಾಗಿ ಮಾಡಬೇಕಾಗಿತ್ತು. ಸೊ ಯಾವ್ಯಾವ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಿದೆ ತುಂಬ ಜನಕ್ಕೆ ಗೊತ್ತಾಗ್ತಿರಲಿಲ್ಲ. ಅವಿನಾಶ್ ಏನು ಮಾಡ್ತಿದ್ಯಪ್ಪ ನೀವು ಸರ್, ಇದಕ್ಕೆ ಈ ರಿಯಾಕ್ಷನ್ ಕೊಡಿ ಸರ್ ಅಂತ. ಸಾಕಷ್ಟೇ ಸರ್, ನೀವು ನೋಡಿ ಸರ್, ಅದೇ ಸಾಕು ನನಗೆ. ಸೀರಿಯಸ್ ಆಗಿ ಸಾಧು ಸರ್ನ ನೋಡಿ ಅವ್ರು ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ವರ್ಕ್ ಆಗುತ್ತಾ ಇದೆಲ್ಲ ಅಂತ. ಸರ್ ಎಕ್ಸಾಜರೇಟ್ ಮಾಡಿ ಆ್ಯಕ್ಟಿಂಗ್ ಮಾಡ್ಬೋದು, ಅದು ಬೇರೆ ಕತೆಗೆ. ಬಟ್ ಇದು ಕತೆಗೆ ಸಾಕು. ನೀವು ಜಡ್ಜ್ ನೀವು ಇಷ್ಟೇ ಕೊಡಿ ಸರ್. ಆಮೇಲೆ ಅವರು ಡಬ್ಬಿಂಗಲ್ಲಿ ನೋಡ್ಬಿಟ್ಟು ಏನ್ರಿ ಇದು ಇಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ವರ್ಕೌಟ್ ಆಗಿದೆ ರೀ, ಇದು ಅದು ಮಾಡ್ಬೇಕಾದ್ರೆ ಗೊತ್ತೇ ಆಗಲಿಲ್ಲ ನೀವೇನು ತೆಗಿತಾ ಇದ್ದೀರಾ ಅಂತೇಳಿ. ನಂಗೆ ಭಾಳ ಖುಷಿ ಆಯ್ತು ಅದು. ಸೊ ಏನು ಹೇಳಕ್ ಕೊಟ್ಟಿದ್ದೆ ಮೇಕಿಂಗ್ ಬಗ್ಗೆ. ಹಾಂ, ಸೊ ಅದು ಒನ್ ಆಫ್ ದ ತುಂಬ ಸ್ಟ್ರೈನ್ ಆಗೋದಂಥ ಸ್ಕೆಡ್ಯೂಲ್ ನನಗೆ ಕೋರ್ಟು. ಅರೌಂಡ್ 40 ಮಿನಿಟ್ಸ್ ಇದೆ ಫುಟೇಜ್. ನಮ್ಮ ಫುಟೇಜ್ ಅಂದರೆ ಸ್ಕ್ರೀನ್ ಮೇಲೆ, ಅಂದರೆ ವಿತ್ ಫ್ಲ್ಯಾಶ್ ಬ್ಯಾಕ್ಸ್ ಎಲ್ಲ 3 ಡೇಸಲ್ಲಿ 3 ಕಾಲ್ ಶೀಟ್ಸಲ್ಲಿ ಮುಗಿಸಿದೆ. ಓಕೆ, 3 ಕಾಲ್ ಶೀಟ್ಸ್, ನಾಟ್ ಇವನ್ 3 ಡೇಸ್. ಸೊ ಹ್ಯೂಜ್ ಅಚೀವ್ಮೆಂಟ್ ನಮ್ಗದು ಅಲ್ವಾ. ಇನ್ನು 1 ಡೇ ಎಕ್ಸ್ಟ್ರಾ ಆದರೆ 10 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. 1 ಡೇ ಎಕ್ಸ್ಟೆಂಡ್ ಆದರೆ 10 ಲಕ್ಷ ಹೋಗುತ್ತೆ. ಸೊ ನನಗೆ ಅಫೋರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಜೊತೆಗೆ ಈ ಪ್ರೊಡಕ್ಷನ್ಗೆ ನಿಮ್ಮ ಧರ್ಮ ಪತ್ನಿಯವರ ಸಪೋರ್ಟ್, ಅಂದರೆ ಅವತ್ತು ನಾನು ಮಾತಾಡಿಸಿದೆ, ಒಳ್ಳೆ ಸಿನಿಮಾ ಆಗಬೇಕು ಸರ್, ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ಅಂದರು. ಆ ಮಾತಲ್ಲಿ ಒಂದು ಜೆನ್ಯೂನ್ ಆದಂಥ ಪ್ರೀತಿ ಸಿನಿಮಾ ಬಗ್ಗೆ, ಅದನ್ನೊಂದು ಸ್ವಲ್ಪ ಶೇರ್ ಮಾಡ್ತೀನಿ. ಇಲ್ಲ, ಆ್ಯಕ್ಚುಲಿ ನಾವು ಮಗುಗೆ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಇನ್ ದ ಸೆನ್ಸ್ 3 ಇಯರ್ಸ್ ಆದಮೇಲೆ ಅಂತ ಅಂದ್ಕೊಂಡು ಮದುವೆ ಆಗಿ 6 ಮಂತ್ಸ್ ಆಗಿತ್ತು ಅವ್ರಿಗೆ ಪ್ರೆಗ್ನೆಂಟ್ ಆಗಿ. ಸೊ ಆ ಟೈಮಲ್ಲಿ ಕೇಳಿದೆ, ನಿಜ ಶುರು ಮಾಡೋಣ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಪ್ಲೀಸ್ ಗೋ ಹೆಡ್. ನನಗೆ ನೀವು ಹೀಗೆ ಫ್ರೀ ಆಗಿರೋದೇ ನನಗೆ ಇಷ್ಟ ಆಗ್ತಿಲ್ಲ, ನೀವು ಹೋಗಿ, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಬೇಬಿ ಅಂತ. ಸಿಂಗಲ್ ಹ್ಯಾಂಡೆಡ್ಲಿ ಇದುವರೆಗೂ ಇನ್ನೂ ಶಿ ಈಸ್ ಹ್ಯಾಂಡ್ಲಿಂಗ್ ಹಿಮ್. ಸೊ ನನಗೆ ಅವ್ಳಿಗೆ ಎಷ್ಟು ಕೃತಜ್ಞತೆಗಳು ಹೇಳಬೇಕು, ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗೆ ಅರ್ಥ ಆಗ್ತದೆ. ಬಟ್ ಎಲ್ಲನೂ ತುಂಬ ನೋಡ್ಕೊಂಡು, ಕೆಲವೊಮ್ಮೆ ನಾನು ಶೂಟಲ್ಲಿ ಇರ್ತಾ ಇದ್ದೆ, ಅವರು ಹಾಸ್ಪಿಟಲ್ಗೆ ಒಬ್ಬರೇ ಹೋಗ್ತಾ ಇದ್ರು. 8 ಮಂತ್ಸ್ ಏನಾಗ
ಬಹಳ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ. ಬಟ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ. ನಮ್ಮ ಫ್ಯಾಮಿಲಿಗಳ ಹೆಲ್ಪ್ ನಾವು ತಗೊಳಕ್ ಹೋಗಿಲ್ಲ, ಯಾಕಂದ್ರೆ ನಾವು ಒಂದು ಎಕ್ಸ್ಪೀರಿಯನ್ಸ್ ಹೋಗ್ಬೇಕು ಅಂತ, ಲೈಕ್ ಇನ್ಕ್ಲೂಡಿಂಗ್ ಮಗು ಆದ್ಮೇಲೆ ಅವ್ರ ಅಮ್ಮನ ಮನೆಗೂ ಕಳಿಸಿಲ್ಲ ನಾನು. ನಾನು ಐ ವಾಂಟ್ ಟು ಸಿ ಹಿಮ್, ಒಂದೊಂದ್ ದಿನನೂ ಬೆಳೆಯೋದನ್ನ ನಾನು ನೋಡ್ಬೇಕು ಅಂತ ನನ್ಗೆ ಬಹಳ ಇಷ್ಟ ಅದು. ಸೊ ಅದಕ್ಕೆ ನಾವಿಬ್ರೇ ನೋಡ್ಕೊಳ್ತಾ ಇದೀವಿ. ಕೆಲವೊಮ್ಮೆ ಬರ್ತಾರೆ, ಕೆಲವೊಮ್ಮೆ ಸಪೋರ್ಟ್ ಮಾಡ್ತಾರೆ, ಬಟ್ ನಮ್ಗೆ ಇಷ್ಟ ಏನಂದ್ರೆ ನಾವೇ ನೋಡ್ಕೋಬೇಕು ಅಂತ. ಅದರಲ್ಲಿ 80% ಅವ್ರು ನೋಡ್ಕೊಂಡಿದ್ದಾರೆ ಕವಿತಾ, 20% ನನ್ನ ಕಾಂಟ್ರಿಬ್ಯೂಷನ್ ಇದೆ. ತುಂಬಾ 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 ಸಪೋರ್ಟಿವ್. ಈ ಫೇಸ್ ಅಲ್ಲಿ ಪ್ರೆಗ್ನೆನ್ಸಿ ಆಯ್ತು, ಮಗು ಹುಟ್ಟು, ಮಗು ಈಗ 1 ವರ್ಷ. ಸೊ ಇಷ್ಟು ಈ ಫೇಸ್ ಇದೆ, ದಿಸ್ ಇಸ್ ದ ಟಫೆಸ್ಟ್ ಫೇಸ್ ಯಾವುದೇ ಹೆಣ್ಣಿಗೆ, ಅದು ಟಫೆಸ್ಟ್ ಫೇಸ್. ಈ ಟೈಮಲ್ಲಿ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು, ಗ್ರೇಟ್ಫುಲ್ ಟು ಹರ್. ಆಮೇಲೆ ತುಂಬಾ ಜನ ಸೂಪರ್ ಸ್ಟಾರ್ಗಳು ಒಂದಷ್ಟು ವರ್ಷ ಆದ ನಂತರ ಇಂಟರ್ವ್ಯೂಗಳಿಗೆ ಕೂತಾಗ ಅವ್ರು ಹೇಳ್ತಾ ಇರ್ತಾರೆ, ತುಂಬಾ ಇಂಪಾರ್ಟೆಂಟ್ ಟೈಮಲ್ಲಿ ನಾನು ನನ್ನ ಹೆಂಡತಿ ಜೊತೆ ಇರೋಕ್ಕಾಗಲಿಲ್ಲ, ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಆ ಡೆಲಿವರಿ ಟೈಮಲ್ಲಿ, ಆ ಮಗು ಗ್ರೋತ್ ಟೈಮಲ್ಲಿ. ಇದೆಲ್ಲವೂ ಈ ತರ ವಿಷಯಗಳನ್ನ ಡಿಸ್ಕಸ್ ಆದಾಗ ನಾನಿದ್ದೆ, ಎಲ್ಲ ಟೈಮಲ್ಲೂ ಇದ್ದೆ. ಅಂದ್ರೆ ಹೇಗೆ ಅಂದ್ರೆ ಈಗ ರಾತ್ರಿ ಲೇಟ್ ಆಗ್ತಿತ್ತು ಆ ತರ ಅಷ್ಟೇ, ಬಟ್ ಪ್ರತಿ ಕ್ಷಣದಲ್ಲೂ ಇದೀನಿ ಅವ್ರ ಜೊತೆ. ಬಟ್ ಆ ಸ್ಟ್ರಗ್ಲಿಂಗ್ ಪಾಯಿಂಟ್ ಕಾಮನ್ ಅಲ್ಲ, ಅದು ಡಸಂಟ್ ಮ್ಯಾಟರ್ ವೆದರ್ ಇಟ್ ಇಸ್ ಚಂದನ್, ಸುದೀಪ್ ಸರ್, ದರ್ಶನ್ ಸರ್, ಮ್ಯಾಟರ್ ಆಗಲ್ಲ. ಸಿಚುವೇಶನ್ ಐ ನೆವರ್ ಸ್ಟ್ರಗಲ್ಡ್ ಇನ್ ದ ಇಂಡಸ್ಟ್ರಿ. ನಾನು ಇಲ್ಲಿ ಸ್ಟ್ರಗಲ್ ಮಾಡಿದ್ದೀನಿ, ಆರಾಮಾಗಿ ಸೀರಿಯಲ್ಸ್ ಮಾಡ್ತಿದ್ದೆ, ಸಿನಿಮಾ ಮಾಡಿದೆ, ಬಿಗ್ ಬಾಸ್ ಮಾಡಿದೆ, ಪ್ರೇಮಪುರ ಮಾಡಿದೆ, ಆಮೇಲೆ ಮತ್ತೆ ಸೀರಿಯಲ್ಸ್ ಮಾಡಿದೆ, ಒಳ್ಳೆ ಪೇಮೆಂಟ್ ಕೊಟ್ಟು. ನನ್ಗೆ ಯಾವತ್ತೂ ಸ್ಟ್ರಗಲ್ ಮಾಡಿಲ್ಲ ರೀ. ಬಟ್ ತುಂಬಾ ಸೆಲೆಬ್ರೇಟ್ ಮಾಡಿ ಕೆಲಸ ಮಾಡಿದ್ರು ಅಷ್ಟೇ ಚೆನ್ನಾಗಿ. ಖುಷಿಯಾಗಿ ಈಗಲೂ ಅಷ್ಟೇ ಅಲ್ವಾ? ನನ್ಗಿರೋ ದುಡ್ಡಲ್ಲಿ ಸಿನಿಮಾ ಮಾಡಿದೀನಿ ಸೀರಿಯಸ್ಲಿ. ಬಟ್ ಪ್ರೊಡಕ್ಷನ್ ಅಂತ ಬಂದಾಗ ಆ ಥರದ್ದು ವೇರಿಯೇಷನ್ ಹೇಗಿತ್ತು? ದುಡ್ಡು ಅಡ್ಜಸ್ಟ್ ಮಾಡ್ತೀರಿ, ಶೂಟ್ ಮಾಡ್ತೀರಿ, ಪುನಃ ಇನ್ನೊಂದು ದುಡ್ಡು ಬೇಕಾಗುತ್ತೆ, ಆ ಥರದ್ದು ಹೇಗೆ ಅದೆಲ್ಲ ಕಂಡೀಷನ್ ಹೇಗಿಲ್ಲ? ಇಲ್ಲ ಆ ಥರ ಪ್ರಾಬ್ಲಮ್ ಆಗಿಲ್ಲ. ನನ್ನ ಹತ್ರ ಎಷ್ಟಿತ್ತ ದುಡ್ಡು ಅಷ್ಟಲ್ಲೇ ಮಾಡಿದ್ದೀನಿ. ಸೊ ಎಲ್ಲರೂ ದುಡ್ಡಿಲ್ಲ, ಶೂಟಿಂಗ್ ಸ್ಟಾಪ್ ಆಗಿ ಏನೂ